ಶ್ರೀಮತಿ ಗೀತಾ ಕುಂದಾಪುರರವರು ಬರೆದಿರುವ ವಿಜಯವಾಣಿ ಯುಗಾದಿ ಸಂಚಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ಕಥೆ ಭಾಡೇಕಿ ದೀದಿ. ಬನ್ನಿ ಕೇಳೋಣ ಕಥೆ ಭಾಡೇಕಿ ದೀದಿ. ರೈಲು ಸೂರತ್ ದಾಟಿ ಮುಂದೆ ಹೋಗುತ್ತಿತ್ತು. ರೈಲಿನ ಕಿಟಕಿಯಲ್ಲಿ ಹಣಕಿದಾಗ ಮರಗಿಡಗಳು, ಲೈಟ್ ಕಂಬಗಳು ಓಡುತ್ತಿದ್ದಂತೆ ಕಾಣಿಸುತ್ತಿತ್ತು. ಅವುಗಳನ್ನು ಲೆಕ್ಕ ಹಾಕಲು ಪ್ರಯತ್ನಿಸುತ್ತಿದ್ದಳು. ಲೆಕ್ಕ ತಪ್ಪಿದಂತಾಗಿ ಮತ್ತೆ ಶುರು ಮಾಡುತ್ತಿದ್ದಳು. ಮೊದಲ ಬಾರಿ ರೈಲು ಹತ್ತಿದ್ದವಳಿಗೆ ಪ್ರತಿಯೊಂದೂ ಹೊಸತೆ. ಪ್ರತಿ ಕ್ಷಣವನ್ನು ತೆರೆದ ಕಣ್ಣುಗಳಿಂದ ಸೆರೆ ಹಿಡಿದು ಮುಷ್ಟಿಯಲ್ಲಿ ಹಿಡಿಯಲು ಬಯಸುತ್ತಿದ್ದಳು. ಪಕ್ಕದಲ್ಲಿ ಅವಳನ್ನು ಒತ್ತಿಕೊಂಡು ಮೌನವಾಗಿ ಕೂತಿದ್ದವ ಮಾತಾಡಿಸಿ ಅವಳು ಮುಷ್ಟಿಯಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಕೌತುಕವನ್ನು ಕಡಿಮೆ ಮಾಡಲು ಇಚ್ಛಿಸಲಿಲ್ಲ. ಇಲ್ಲ, ಅವನ ಲೆಕ್ಕ ಮತ್ತೇನೋ ಆಗಿತ್ತು. ಅದೇ ಬೋಗಿಯಲ್ಲಿದ್ದ ಕೆಲವರು ತೂಕಡಿಸುತ್ತಿದ್ದರೆ ಮತ್ತೆ ಕೆಲವರು ಇವರಿಬ್ಬರನ್ನು ತಮ್ಮದೇ ಆದ ರೀತಿಯಲ್ಲಿ ಅಳೆಯುತ್ತಿದ್ದರು. ಕೆಂಪು ಬಣ್ಣದ ಜೆರಿ ಬಾರ್ಡರ್ ಇರುವ ಬ್ಲೌಸಿಗೆ ಚೂರೂ ಒಪ್ಪದ ನೀಲಿ ಬಣ್ಣದ ನೈಲಾನ್ ಸೀರೆಯನ್ನು ಉಟ್ಟಿದ್ದಳು. ಕೈಯಲ್ಲಿ ಕೆಂಪು ಗಾಜಿನ ಬಳೆಗಳು, ಜಡೆಯಲ್ಲಿ ಒಣಗಿದ ಮಲ್ಲಿಗೆ ಮಾಲೆ, ಹಣೆಯಲ್ಲಿ ದೊಡ್ಡ ಸ್ಟಿಕ್ಕರ್ ಬೊಟ್ಟಿತ್ತು. ಅವಳ ಮುಖದಲ್ಲಿ ಖುಷಿ, ಭದ್ರತೆ, ಸಂತೃಪ್ತಿಯ ಭಾವನೆಯನ್ನು ಯಾರೂ ಓದಬಹುದಾದಷ್ಟು ಸ್ಪಷ್ಟವಾಗಿತ್ತು. ಅವಳ ಖುಷಿಗೆ ಕಾರಣ ಇಲ್ಲದಿಲ್ಲ. ಬಯಸಿದವನನ್ನು ಮದುವೆಯಾಗಿ ವಾರ ಕಳೆದಿದ್ದಷ್ಟೇ. ಮದುವೆಗೆ ಅವಳ ಗಂಡನೇ ಕೆಂಪು ಸೀರೆ, ಕೆಂಪು ಬಳೆ, ಕಾಲ್ಗೆಜ್ಜೆ, ಮೂಗುತಿ ಎಲ್ಲ ಕೊಡಿಸಿದ್ದ. ಕಾಲ್ಗೆಜ್ಜೆ ಬೆಳ್ಳಿಯದೆಂದು, ಮೂಗುತಿ ಚಿನ್ನದ್ದೆಂದು, ಕರಿಮಣಿ 1 ಗ್ರಾಮಿನ ಗೋಲ್ಡಿನದ್ದು ಎಂದು ಹೇಳಿದ್ದ. ಅಷ್ಟು ಸಾಕಾಗಿತ್ತು ಅವಳ ಸಂತೋಷಕ್ಕೆ. ಮದುವೆಯಾಗಿ ಗುಜರಾತ್ನಲ್ಲಿರುವ ಗಂಡನ ಮನೆಗೆ ಹೊರಟಿದ್ದಳು. ಚಾಯ್ ಚಾಯ್ ಚಹಾ ಮಾರುತ್ತಾ ಬಂದ ಹುಡುಗನೊಬ್ಬ ದೀದಿ ಚಾಯ್ ಎಂದ. ಗಂಡ ಚಹಾ ಖರೀದಿಸಿ ಅವಳ ಕೈಗಿತ್ತ. ಅವಳು ಸೊರ್ರೆನ್ನುತ್ತಾ ಕುಡಿದವಳು ವಾರದ ಹಿಂದಷ್ಟೇ ಕುತ್ತಿಗೆಯನ್ನು ಅಲಂಕರಿಸಿದ್ದ ಕರಿಮಣಿಯನ್ನು ಕೈ ಬೆರಳಿಗೆ ಸುತ್ತಿ ಆಟವಾಡುತ್ತಾ ಪ್ರಶ್ನೆಯೊಂದನ್ನು ತೂರಿದಳು. ನಿಮ್ಮ ಮನೆ ದೊಡ್ಡದಾ? ಅವಳ ಮಾತಿಗೆ ದೊಡ್ಡದಾಗಿ ನಕ್ಕವನೆಂದ. ದೊಡ್ಡದಾ? ನೀನು 10 ಮಕ್ಕಳನ್ನು ಹೆತ್ತರೂ ಆಡಿಕೊಳ್ಳಲು ಜಾಗವಿದೆ. ನೀನೆಷ್ಟು ಮಕ್ಕಳನ್ನು ಹೆರಲು ರೆಡಿ ಇದ್ದಿ? ಅವಳ ಕೈಯನ್ನು ಹಿಂಡಿದ. ಅವನ ಹೆಗಲ ಮೇಲೊರಗಿದಳು. ಅವಳು ಕಣ್ಣು ತೆರೆದುಕೊಂಡೇ ತನ್ನ ಭೂತಕಾಲದಿಂದ ಎದ್ದು ಬಂದ ಭವಿಷ್ಯದ ಬಗ್ಗೆ ಇದ್ದ ದಿಗಿಲನ್ನು ಬದಿಗೊತ್ತಿ ಸುಂದರ ಸ್ವಪ್ನಗಳನ್ನು ಮಾತ್ರ ತನ್ನದಾಗಿಸಿಕೊಂಡಳು. ಎದುರಿಗಿನ ಸೀಟಿನಲ್ಲಿದ್ದ ಮಗುವೊಂದು ಅವಳ ಸೀರೆಯನ್ನು ಜಗ್ಗಿತು. ಅವಳು ಅದನ್ನು ತನ್ನದೇ ಮಗು ಎಂಬಂತೆ ಎತ್ತಿಕೊಂಡಳು. ಅವಳ ಹೆಸರು ಲಕ್ಕಿಯೋ ಲಕ್ಷ್ಮಿಯೋ ಮತ್ತೇನೋ, ಅವಳಿಗೆ ಸರಿಯಾಗಿಯೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಕರೆಯಲೊಂದು ಹೆಸರಿತ್ತು. ಹಾಗೆ ನೋಡಿದರೆ ಅವಳ ಮನೆಯವರು ಹೆಸರಿಡಿದು ಕರೆದಿದ್ದೇ ಇಲ್ಲ. ಅವಳ ಮಲತಾಯಿ ಬೋಸುಡಿ, ಗೂಬೆ ಅಂತ ಕರೆದ್ರೆ ಅವಳ ತಂದೆ ಮಲತಮ್ಮ ತಂಗಿಯರು ಏಯ್ ಎಂದೇ ಕರೆಯುತ್ತಿದ್ದರು. ಇಂಗ್ಲೀಷಿನಲ್ಲಿ ಲಕ್ಕಿ ಎಂದರೆ ಕನ್ನಡದಲ್ಲಿ ಅದೃಷ್ಟವಂತ ಎನ್ನುವುದೂ ಅವಳಿಗೆ ಗೊತ್ತಿರಲಿಲ್ಲ. ಅವಳಿಗೆ ತಾಯಿಯ ಮುಖವನ್ನಾಗಲಿ ಅವಳ ಪ್ರೀತಿಯನ್ನಾಗಲಿ ಉಂಡ ನೆನಪೇ ಇಲ್ಲ. ಏನಿದ್ದರೂ ಮನೆಯಲ್ಲಿರುವ ಚಿಕ್ಕಬ್ಬೆ ಗಂಗೆಯಿಂದ ಬೈಗಳು ಉಂಡು ಪೆಟ್ಟು ತಿಂದದ್ದು ಮಾತ್ರ. ಚಿಕ್ಕಬ್ಬೆ ತನ್ನ ಮಕ್ಕಳಿಗೆ ಪ್ರೀತಿಯಿಂದ ಉಣಿಸುವಾಗ, ಅವರ ತಲೆಯ ಹೇನು ಹೆಕ್ಕುವಾಗ, ಸ್ನಾನ ಮಾಡಿಸುವಾಗ ತನಗೆ ಯಾಕೆ ಇದೆಲ್ಲ ಸಿಕ್ಕಿಲ್ಲ ಎಂದು ಗೊತ್ತಾಗಲಿಲ್ಲ. ಪಕ್ಕದ ಮನೆಯ ಪಾತಜ್ಜಿ ಲಕ್ಕಿ ನಿನ್ನಮ್ಮ ಸತ್ತು ಹೋದ್ಲು, ಗಂಗೆ ನಿನ್ನ ಮಲತಾಯಿ ಎಂದಾಗಲೇ ಸಂಬಂಧದ ಸೂಕ್ಷ್ಮತೆ ಅರ್ಧಂಬರ್ಧ ಅರ್ಥವಾಗಿದ್ದು. ಚಿಕ್ಕಬ್ಬೆಯ ಮಕ್ಕಳು ಶಾಲೆಗೆ ಹೋದರೆ ಇವಳು ಕಸ ಮುಸುರೆ ತೊಳೆಯಲು ಡಾಕ್ಟರ್ ಮನೆಗೆ ಹೋಗುತ್ತಿದ್ದಳು. ಡಾಕ್ಟರ್ ಮನೆಯ ಪಾತ್ರೆಗಳನ್ನು ತಿಕ್ಕಿ ತಿಕ್ಕಿ ತೊಳೆದು ಹೊಳೆಯುವಂತೆ ಮಾಡಿ ಅದರಲ್ಲಿ ತನ್ನ ಮುಖ ನೋಡುವುದರಲ್ಲೇ ಖುಷಿ ಕಂಡಳು. ಡಾಕ್ಟರಮ್ಮ ಕೊಡುತ್ತಿದ್ದ ಕಾಫಿ ಹೆಸರಿನ ಕಷಾಯವನ್ನು, ಎಣ್ಣೆ ತುಪ್ಪ ಕಾಣದ ಇಡ್ಲಿ ದೋಸೆಯನ್ನು ಪಂಚಭಕ್ಷ ಪರಮಾನ್ನದಂತೆ ತಿಂದು ಸಂತುಷ್ಟಳಾಗಿದ್ದಳು. ಇದಕ್ಕಿಂತ ಮೀರಿದ ಮತ್ತೇನು ಖುಷಿ ಇದೆ ಎನ್ನುವುದೂ ಅವಳಿಗೆ ಗೊತ್ತಿರಲಿಲ್ಲ. ಪರದೇಶಿ ಮಕ್ಕಳಿಗೆ ಬುದ್ಧಿ ಜಾಸ್ತಿ ಎನ್ನುವಂತೆ ಶಾಲೆಗೆ ಹೋಗುತ್ತಿದ್ದ ಚಿಕ್ಕಬ್ಬೆಯ ಮಕ್ಕಳು ಸ್ಲೇಟಿನಲ್ಲಿ ಬರೆಯುತ್ತಿರಬೇಕಾದರೆ ಇವಳೂ ಓದಿ ಬರೆಯುವುದನ್ನು ಕಲಿತಳು. ಜೀವನದ ಪ್ರತಿಯೊಂದು ಘಟನೆಗಳು ಒಂದಕ್ಕೊಂದು ಜೋಡಿಸಿಕೊಂಡಿರುತ್ತದೆ. ಭವಿಷ್ಯಕ್ಕೆ ಭೂತ ವರ್ತಮಾನವೆರಡೂ ಮೆಟ್ಟಿಲಾಗಿರುತ್ತದೆ. ಊರಿನಲ್ಲಿ ಗೇರು ಬೀಜದ ಫ್ಯಾಕ್ಟ್ರಿ ಶುರುವಾಯಿತು. ಫ್ಯಾಕ್ಟ್ರಿಯಲ್ಲಿ ಗೇರು ಬೀಜ ಸುಲಿಯುವ ಕೆಲಸಕ್ಕೆ ಹೆಣ್ಣು ಮಕ್ಕಳು ಹೆಂಗಸರು ಸೇರಿಕೊಂಡರು. ದಿನಕ್ಕೆ 10 ಗಂಟೆ, ವಾರಕ್ಕೆ 6 ದಿನದ ಕೆಲಸ. ಸಂಬಳ ದಿನಕ್ಕೆ 300 ರೂಪಾಯಿ.
ಗೇರು ಬೀಜ ಸುಲಿಯುವಾಗ ಅದರ ಸೊನೆ ತಾಗಿ ಹೆಂಗಸರ ಕೈಯ ಚರ್ಮ ಸುಲಿದು ಉರಿಯುತ್ತಿದ್ದರೂ ವಾರದ ಕೊನೆಯಲ್ಲಿ ಸಿಗುವ ನೋಟುಗಳ ಬಿಸಿ ನೋವನ್ನು ಕಡಿಮೆ ಮಾಡುತ್ತಿತ್ತು. ಗಂಗೆಯೂ ಲಕ್ಕಿಯನ್ನು ಗೇರು ಬೀಜದ ಫ್ಯಾಕ್ಟ್ರಿಗೆ ಸೇರಿಸಿದಳು. ಆದರೆ ಸಂಬಳ ಎಣಿಸಲು ಗಂಗೆಯೇ ಫ್ಯಾಕ್ಟ್ರಿಗೆ ಬರುತ್ತಿದ್ದಳು. ಡಾಕ್ಟರ್ ಮನೆ ಕೆಲಸಕ್ಕೆ ಹೋಗುತ್ತಿದ್ದಾಗ ಉದ್ದ ಲಂಗ ಬ್ಲೌಸನ್ನು ಹಾಕುತ್ತಿದ್ದವಳೀಗ ಲಂಗ ದಾವಣಿ ಹರುಕು ಸೀರೆ ಉಡುತ್ತಿದ್ದಳು. ಜೀವನಕ್ಕೆ ಮತ್ತೊಂದು ಮಗ್ಗುಲಿದೆ ಎಂದು ಅವಳಿಗೆ ಗೊತ್ತಾದದ್ದು ಮಹೇಶನ ಪರಿಚಯವಾದಾಗ. ಮಹೇಶ ಗುಜರಾತಿನವ. ಬಂದ 2 ವರ್ಷದಲ್ಲೇ ಕನ್ನಡ ಕಲಿತಿದ್ದ. ಅವಳು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟ್ರಿಗೆ ಇದ್ದಿಲು ಸಪ್ಲೈ ಮಾಡುತ್ತಿದ್ದ. ಟೈಟ್ ಪ್ಯಾಂಟು, ಚಿಗುರು ಮೀಸೆಯವ. ಸಿಗರೇಟನ್ನು ಹತ್ತಿಸಿ ಆಕಾಶಕ್ಕೆ ಹೊಗೆಯುಗುಳುವ ಅವನ ಸ್ಟೈಲು ಬಹಳ ಇಷ್ಟವಾಯಿತು. ಅವನು ಬಾಳೆ ಎಲೆಯಲ್ಲಿ ಕಟ್ಟಿಸಿಕೊಂಡು ಬರುತ್ತಿದ್ದ ಮಸಾಲೆ ದೋಸೆ ಮತ್ತು ಅವನಾಡುತ್ತಿದ್ದ ಸಿಹಿ ಮಾತಿನಿಂದ ಪ್ರೀತಿಯ ಅಗಾಧತೆಯನ್ನು ಅಳೆದಳು. ಅವನ ಬಲೆಗೆ ಬಿದ್ದಳು. ಏಯ್ ಸುಂದ್ರಿ, ಮದುವೆ ಆಗ್ತೀಯ ನನ್ನನ್ನು? ಊರಲ್ಲಿ ಸ್ವಂತ ಮನೆ, ಕುಟುಂಬದವರಿದ್ದಾರೆ ಎಂದಾಗ ಕುಣಿದು ಕುಪ್ಪಳಿಸಿದಳು. ಗಂಗೆ ಈ ಮದುವೆಗೆ ಮೊದಲು ತಕರಾರು ತೆಗೆದರೂ ಕಡೆಗೆ ಸುಮ್ಮನಾದಳು. ಒಂದು ಶುಕ್ರವಾರ ಮೇಳ ಮೆರವಣಿಗೆ ಒಂದೂ ಇಲ್ಲದೆ ಮಹೇಶ ಲಕ್ಕಿಗೆ ತಾಳಿ ಕಟ್ಟಿದ. ಹೂವಿನ ಹಾರ ಬದಲಾಯಿಸಿಕೊಂಡರು. ಮದುವೆಯಾಗಿ 1 ವಾರಕ್ಕೆ ಅವರಿಬ್ಬರು ಗುಜರಾತಿಗೆ ಹೊರಟರು. ಅವಳ ಗಂಡನ ಮನೆ ಯಾವುದೋ ಗತಕಾಲದ ವೈಭವದ ಪಳಿಯುಳಿಕೆಯಂತಿತ್ತು. ದೊಡ್ಡ ಮನೆ, ದೊಡ್ಡ ಅಂಗಳ, ಎತ್ತರದ ಗೋಡೆಗಳು, ದಪ್ಪ ಬಾಗಿಲು, ದೊಡ್ಡ ಕಿಟಕಿಗಳು. ಇಷ್ಟು ದೊಡ್ಡ ಮನೆ ತನ್ನ ಗಂಡನದ್ದೇ. ಮನದಲ್ಲಿದ್ದ ಪ್ರಶ್ನೆಗಳನ್ನು ಮನದೊಳಗೆ ತಳ್ಳಿ ಬಲಗಾಲಿಟ್ಟು ಮನೆಯೊಳಗೆ ಕಾಲಿಟ್ಟಳು. ಧೂಳು ಕಸ ತುಂಬಿದ ದೊಡ್ಡ ಮನೆಯಲ್ಲಿ ಮೌನ ಎದುರಾಯಿತು. ಬೀಸುವ ಗಾಳಿ, ಮನೆಯ ಸುತ್ತ ಹಾರುವ ಒಣ ತರಗೆಲೆಗಳು, ಹಕ್ಕಿಗಳ ಕೂಗಿನಲ್ಲೂ ಮೌನ, ಅದರೊಂದಿಗೆ ನಿಗೂಢತೆ ಇತ್ತು. ಮನೆ ಮಾತ್ರವಲ್ಲ, ಮನೆಯಲ್ಲಿರುವವರು ಲಕ್ಕಿಗೆ ಪ್ರಶ್ನೆಯಾಗತೊಡಗಿದರು. ಮನೆಯಲ್ಲಿ 7-8 ಜನರಿದ್ದರೂ ಅಮ್ಮನನ್ನು ಬಿಟ್ಟರೆ ಬೇರೆ ಹೆಂಗಸರಿಲ್ಲ. ಅಮ್ಮ ಸದಾ ರೊಟ್ಟಿ ತಟ್ಟುತ್ತಿರುತ್ತಾರೆ. ವಯಸ್ಸಾದವ ತಂದೆಯೆಂದು, ಉಳಿದವರು ಅಣ್ಣ ತಮ್ಮಂದಿರೆಂದು ಮಹೇಶ ಹೇಳಿದ. ತಂದೆ ಹಗಲು ಹೊತ್ತಿನಲ್ಲಿ ಅಲ್ಲಿ ಇಲ್ಲಿ ಓಡಾಡಿಕೊಂಡಿದ್ದು ಕತ್ತಲಾಗುತ್ತಿದ್ದಂತೆ ಎಲ್ಲಿಗೋ ಹೋಗುತ್ತಿದ್ದವ ಬೆಳಗಿನ ಜಾವ ವಾಪಸ್ ಬರುತ್ತಿದ್ದ. ಉಳಿದ ಗಂಡಸರು ಬಂದು ಹೋಗಿ ಮಾಡುತ್ತಿದ್ದರು. ಮನೆಯ ಪಕ್ಕದಲ್ಲಿ ಒಂದು ಹಸು ಕರುವಿತ್ತು. ಅವಳತ್ತೆಯೇ ಅದರ ಹಾಲು ಕರೆಯುತ್ತಿದ್ದರು. ಸಗಣಿ ಬೆರಣಿ ತಟ್ಟುತ್ತಿದ್ದರು. ಆಗಾಗ ತನ್ನಷ್ಟಕ್ಕೆ ಮಾತಾಡಿಕೊಳ್ಳುತ್ತಿದ್ದರು. ಮನೆಯ ಜಡ್ಡುಗಟ್ಟಿದ ವಾತಾವರಣವನ್ನು ಸರಿಪಡಿಸಲು ಕಿಟಕಿಯ ಬಾಗಿಲನ್ನು ತೆರೆಯಲು ಹೊರಟಳು. ಕಿಟಕಿಯ ಗಾಜು ಒಡೆಯುತ್ತೇ ಹೊರತಾಗಿ ಕಿಟಕಿ ತೆಗೆದುಕೊಳ್ಳಿಲ್ಲ. ಒಡೆದ ಕಿಟಕಿಯ ಗಾಜಿನೊಳಗೆ ಸೂರ್ಯ ಕಿರಣಗಳು ಗಾಳಿ ತೂರಿ ಬಂದವು. ನೈಟಿಯನ್ನು ಕಟ್ಟಿಕೊಂಡು ಈಚಲು ಕಸಬರಿಕೆಯಿಂದ ಗುಡಿಸಿದರೆ ಮೂಲೆಯಲ್ಲಿ ಒಂದಿಷ್ಟು ಇಂಜೆಕ್ಷನ್ ಸಿರಿಂಜ್ಗಳು, ಮಾತ್ರೆ ಕವರು, ಗುಟ್ಕಾ ಪ್ಯಾಕೆಟ್, ಒಣಗಿದ ಬಾಳೆಹಣ್ಣಿನ ಸಿಪ್ಪೆಗಳು ಸಿಕ್ಕಿದವು. ದಿನ ಕಳೆದಂತೆ ಸಗಣಿ ಬೆರಟಿ ಮಾಡುವುದನ್ನು, ಒಲೆಯ ಮುಂದೆ ಕೂತು ರೊಟ್ಟಿ ತಟ್ಟುವುದನ್ನು ಕಲಿತಳು. ಗೇಟಿನ ಹೊರಗೆ ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದರು. ಚೆಂಡು ಗೇಟಿನೊಳಗೆ ಬಂದರೆ ಕೂಡಲೇ ಹೆಕ್ಕಿ ಕೊಡುತ್ತಿದ್ದಳು, ಅಥವಾ ಹಾಗೆ ಚೆಂಡು ಬರುವುದನ್ನೇ ಕಾಯುತ್ತಿದ್ದಳು. ಅವರ ಮಾತಿನಿಂದ ಹಿಂದಿ ಕಲಿಯತೊಡಗಿದಳು. ದೊಡ್ಡ ಮನೆಯೊಳಗೆ ದೊಡ್ಡದಾಗಿ ಹರಡಿಕೊಂಡಿರುವ ಕತ್ತಲು, ದಾರಿದ್ರ್ಯ, ನಿಗೂಢತೆ ಮತ್ತು ಜನಗಳಿದ್ದರೂ ಮೌನದ ಬಗ್ಗೆ ಮಹೇಶನಲ್ಲಿ ಕೇಳಿದಾಗ ಅವನೆಂದ, ಈ ಜಾಗ ಮನೆ ನಮ್ಮ ಪೂರ್ವಜರದ್ದು. ಇದರ ಮೇಲೆ ಕೋರ್ಟ್ ಕೇಸಿದೆ. ಕೇಸಿನಲ್ಲಿ ಜಯ ನಮ್ಮದೇ. ಕೋಟ್ಯಾಂತರ ಬೆಲೆ ಬಾಳುವ ಜಾಗ ಕಣೆ. ಮುಂದಿರುವ ಜಾಗ ಮಾರಾಟ ಮಾಡಿದರೆ ಸಾಕು. ನೀನು ರಾಣಿ, ನಾನು ರಾಜ. ಅಲ್ಲಿಯವರೆಗೆ ಸ್ವಲ್ಪ ಕಷ್ಟ ಎನ್ನುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಇದೇ 1-2 ಕೋಣೆಗಳಲ್ಲಿ ಮಾತ್ರ ಓಡಾಡಿಕೊಂಡಿರು ಚಿನ್ನ, ಪದೇ ಪದೇ ಎಂದ. ಕೋರ್ಟ್ ಕೇಸಿನಲ್ಲಿ ಈ ಮನೆ ನಮ್ಮದಾಗದಿದ್ದರೆ ಎನ್ನುವ ಅವಳ ಪ್ರಶ್ನೆ ಗಂಟಲಲ್ಲೇ ಉಳಿಯಿತು. ಏನಾದರಾಗಲಿ ತಾನು ಪೂರ್ತಿ ಮನೆಯನ್ನು ನೋಡಲೇಬೇಕೆಂದು ಒಂದು ದಿನ ಕಸಬರಿಗೆ ಹಿಡಿಕೊಂಡು ಒಳಗಡೆ ಹೋದಳು. ಉಪ್ಪರಿಗೆಯ ಮೇಲೆ ನರಳಿಕೆ ಕೇಳಿಸಿತು. ಹೆಣ್ಣಿನ ಸ್ವರ. ಅಂದರೆ ತನಗೆ ಗೊತ್ತಿಲ್ಲದ ಇನ್ನೊಂದು ಹೆಣ್ಣು ಜೀವ ಇಲ್ಲಿದೆ. ಅವಳು ಉಪ್ಪರಿಗೆ ಹತ್ತುವುದರಲ್ಲಿದ್ದಳು. ಅಷ್ಟರಲ್ಲಿ ಅವಳನ್ನು ಹಿಂದಿನಿಂದ ಯಾರೋ ಗಟ್ಟಿಯಾಗಿ ಹಿಡಿದುಕೊಂಡಂತಾಯಿತು. ಕಷ್ಟಪಟ್ಟು ಬಿಡಿಸಿಕೊಂಡು ತಿರುಗಿದಾಗ ಮಹೇಶನ ತಮ್ಮ. ಇವಳ ಗಾಬರಿ ನೋಡಿ ಅವನು ಚಪ್ಪಾಳೆ ತಟ್ಟಿ ನಕ್ಕ. ರಾತ್ರಿ ಹತ್ತಿರ ಬಂದ ಗಂಡನನ್ನು ದೂರ ತಳ್ಳಿ ಮನೆ ಮತ್ತು ಮನೆಯವರ ಬಗ್ಗೆ ಸತ್ಯ ಹೇಳೆಂದು ಪೀಡಿಸಿದಳು. ಅಧಿಕ ಪ್ರಸಂಗ ಬೇಡ,
ನನ್ನ ಕಷ್ಟ ನಿನಗೇನು ಗೊತ್ತು? ಕೋರ್ಟು ಕೇಸಿನದ್ದೇ ತಾಪತ್ರಯ. ದುಡ್ಡು ಶಾರ್ಟೇಜ್ ಆಗಿದೆ. ಲಾಯರ್ ಫೀಸ್ ಕೊಡಲು ದುಡ್ಡಿಲ್ಲ ಎಂದ. ನಾವು ಊರಿಗೆ ಹೋಗೋಣ, ನೀವು ಮೊದಲಿನ ಬಿಸ್ನೆಸ್ ಮಾಡಿ, ನಾನು ಕೆಲಸಕ್ಕೆ ಹೋಗುವೆ. ದುಡ್ಡು ಸಿಕ್ಕರೆ ದೊಡ್ಡ ಮೊತ್ತ ಸಿಗಬೇಕು, ಅದಕ್ಕೆಲ್ಲ ಟೈಮ್ ಬರಬೇಕು. ಸ್ವಲ್ಪ ದಿನ ತಡಿ ಚಿನ್ನ. ಅವಳು ಪಟ್ಟು ಬಿಡದೆ, ಇಲ್ಲೇ ಕೆಲಸಕ್ಕೆ ಹೋಗ್ತೀನಿ, ಮನೆ ಕೆಲಸವಾದರೂ ಸರಿಯೇ ಎಂದಾಗ ದಪದಪ್ಪನೆ ಹೊರ ನಡೆದ. ತನ್ನ ವರ್ತಮಾನ ಭವಿಷ್ಯವೇನೂ ಭೂತಕಾಲಕ್ಕಿಂತ ಹೆಚ್ಚು ಭಿನ್ನವಾಗಿಲ್ಲ ಎನಿಸಿತು ಅವಳಿಗೆ. ಮರುದಿನ ಅವಳನ್ನು ಸಿಂಗರಿಸಿ ಅಲ್ಲಿ ಇಲ್ಲಿ ನಿಲ್ಲಿಸಿ ಮೊಬೈಲ್ನಲ್ಲಿ ಫೋಟೋ ತೆಗೆದ. ತನ್ನದೇ ಫೋಟೋದಲ್ಲಿ ಯಾವ್ಯಾವುದೋ ಸಿನಿಮಾ ತಾರೆಯರನ್ನು ಕಂಡು ಖುಷಿಪಟ್ಟಳು. ಸಂಜೆ 6ಕ್ಕೆಲ್ಲ ಮನೆಗೆ ಬಂದ ಮಹೇಶ ಖುಷಿಯಲ್ಲಿದ್ದ. ಅವಳ ಗಲ್ಲವನ್ನು ಹಿಡಿದೆತ್ತಿ ಲೊಚಲೊಚನೆ ಮುತ್ತಿಟ್ಟು ಎಂದ, ದುಡ್ಡಿನ ತಾಪತ್ರಯಕ್ಕೊಂದು ದಾರಿಯಾಗಿದೆ. ನಿನ್ನ ಸಹಕಾರ ಬೇಕು. ಒಳ್ಳೆ ಆಫರ್ ಕಣೆ. 6 ತಿಂಗಳಲ್ಲಿ ನೀನು ರಾಣಿಯ ಆಗಿರಬೇಕೆನ್ನುವುದೇ ನನ್ನ ಆಸೆ. ಯಾವುದೋ ಅಪಾಯದ ವಾಸನೆ ಬಂದಂತಾಯಿತು. ಅನುಮಾನದಿಂದಲೇ ಅವನ ಮುಖ ನೋಡಿದಳು. 6 ತಿಂಗಳು ಒಬ್ಬರ ಮನೆಯಲ್ಲಿ ನೀನು ಇದ್ದರಾಯಿತು ಅವನೆಂದಾಗ, ಮನೆ ಕೆಲಸಕ್ಕ? ರಾಣಿ ಯಾಕಂದೆ? ನೀನು ಬಾ ಹಾಗಂದರೂ ಖುಷಿಯಾದಳು. ಅಂತೂ ತನಗೆ ಈ ನಿಗೂಢ ಕತ್ತಲ ಮುನೆಯಿಂದ ಮುಕ್ತಿ. ಮತ್ತೆರಡು ದಿನಕ್ಕೆ ಯಾವುದೋ ಮನೆಗೆ ಬಿಟ್ಟು ಬಂದ ಮಹೇಶ. ಲಕ್ಕಿಯ ಬದುಕು ಮತ್ತೊಂದು ದಿಕ್ಕಿನಲ್ಲಿ ತಿರುಗಿತು. ಧಾರಾಳ ಬೆಳಕಿರುವಂತಹ ಚಿಕ್ಕ ಮನೆಯಲ್ಲಿ ಟಿವಿ, ಫ್ರಿಡ್ಜು, ಅಡಿಗೆ ಸಾಮಾನುಗಳಿದ್ದವು. ಮನೆಯೊಳಗೆ ಮಾತ್ರ ಯಾರೂ ಕಾಣಲಿಲ್ಲ. ರಾತ್ರಿ 10 ಗಂಟೆಯ ನಂತರ ಗಂಡಸೊಬ್ಬ ಮನೆಯೊಳಗೆ ಬಂದವನು ಇವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡಿ ಖುಷಿಪಟ್ಟು ಅವಳ ಕೈ ಹಿಡಿದುಕೊಂಡ. ಅವಳು ಕೊಸರಿಕೊಂಡಳು. ಅವಳನ್ನು ಹಾಸಿಗೆ ದೂಡಿದವನೆಂದ, ತುಮೆ 7 ಮहीने के लिए भाड़े पे लिया, फ्री नहीं, तुम्हारा पति को 1.5 लाख भाड़ा दिया. ಅಂದರೆ ನಿನ್ನನ್ನು 6 ತಿಂಗಳಿಗೆ ಬಾಡಿಗೆ ಮೇಲೆ ಕೊಂಡಿದ್ದೇನೆ, ಫ್ರೀ ಅಲ್ಲ. ನಿನ್ನ ಗಂಡನಿಗೆ 1.5 ಲಕ್ಷ ಬಾಡಿಗೆ ಕೊಟ್ಟಿದ್ದೇನೆ. ಅವನಾಡಿದ ಪ್ರತಿ ಶಬ್ದವೂ ಅರ್ಥವಾಯಿತು ಈಕೆಗೆ. ಪರಪುರುಷನೊಬ್ಬ ತನ್ನನ್ನು ಆಕ್ರಮಿಸುತ್ತಿದ್ದಾನೆ ಎನ್ನುವ ಗಾಬರಿಗಿಂತ ಗಂಡನಾದವನೇ ಹೀಗೆ ಒಪ್ಪಂದ ಮಾಡಿಕೊಂಡನಲ್ಲ ಎನ್ನುವ ದುಃಖ, ಹೇಸಿಗೆ ಅವಳಲ್ಲಿ ಜಾಸ್ತಿಯಾಯಿತು. ಗೆಳತಿ ಸಾವಿತ್ರಿಯ ನೆನಪಾಯಿತು. ಅವಳ ಕೈಯನ್ನು ಯಾರೋ ಹಿಡಿದುಕೊಂಡರೆಂದು ಅವಳ ಗಂಡ ಅವನನ್ನು ಥಳಿಸಿದ್ದ. ಆದರಿಲ್ಲಿ ಗಂಡನೇ ಬಾಡಿಗೆ ಮೇಲೆ ಕೊಟ್ಟಿದ್ದಾನೆ. ಇದಕ್ಕಿಂತ ದೊಡ್ಡ ದುರ್ಗತಿ ಮತ್ತೊಂದಿಲ್ಲ. ಈ ಚಂದಕ್ಕೆ ಮದುವೆ ಬೇಕಿತ್ತೇ ಎನಿಸಿತು. ಅವಳನ್ನು ಬಾಡಿಗೆ ಪಡೆದ ಗಂಗಾಧರ ನೀರವ್ ಮಧ್ಯರಾತ್ರಿ ಬಂದರೆ ಬೆಳಗ್ಗೆ ಹೊರಟು ಹೋಗುತ್ತಿದ್ದ. ಬಾಡಿಗೆ ಪಡೆದ ವಸ್ತುಗಳನ್ನು ಹೇಗೆ ಉಪಯೋಗಿಸಬೇಕೋ ಹಾಗೆ ಅವಳನ್ನು ಉಪಯೋಗಿಸುತ್ತಿದ್ದ. 6 ತಿಂಗಳು ಕಳೆಯುತ್ತಿದ್ದಂತೆ ಮಹೇಶ ಹಾಜರಾದ. ಊಟ ತಿಂಡಿಗೆ ತೊಂದರೆ ಇರಲಿಲ್ಲ ಅಲ್ವಾ? ಅವನಿಂದ ಯಾವ ಗಿಫ್ಟು ವಸೂಲಿ ಮಾಡ್ದಿ? ನನಗೇನು ಗಿಫ್ಟ್ ತಂದೆ? ಅವಳು ಮಾತಾಡಲಿಲ್ಲ. ಶೂನ್ಯವನ್ನೇ ದಿಟ್ಟಿಸುತ್ತಿದ್ದಳು. ಅವಳ ಗಂಟು ಮುಖ ನೋಡಿ, ಇದೆಲ್ಲ ಇಲ್ಲಿ ಕಾಮನ್. ನೀನೊಬ್ಬಳೇನಲ್ವಲ್ಲ, ನನ್ನ ಅಣ್ಣನನ್ನು ನೋಡಿದ್ದೀಯಲ್ವಾ? ಅವನ ಹೆಂಡತಿಯು ಬಾಡಿಗೆ ಮೇಲೆ ಬೇರೊಂದು ಮನೆ ಊರಿಗೆ ಹೋಗಿದ್ದಾಳೆ. ಬಾಡಿಗೆ ಮುಗಿಸಿ ಬರುವಾಗ ನಮಗೆಲ್ಲ ಗಿಫ್ಟ್ ತರ್ತಾಳೆ. ಅವಳು ಗಂಡನ ಮನೆಗೆ ಬಂದು 3-4 ವಾರ ಕಳೆಯಿತು. ಮಹೇಶ ಅವಳನ್ನು ಚೆನ್ನಾಗಿಯೇ ನೋಡಿಕೊಂಡ. ಒಂದು ಮಧ್ಯಾಹ್ನ ಬರುವಾಗ ಗುಲಾಬಿ ಬಣ್ಣದ ಪೇಪರ್ನೊಳಗೆ ಕಟ್ಟಿಕೊಂಡು ಬಂದ ಪಳ ಪಳ ಹೊಳೆಯುವ ಕರಿಮಣಿಯನ್ನು ಎತ್ತಿ ತೋರಿಸುತ್ತಾ, ಬೆಳ್ಳಿಯದು, ಪೂರಾ 5,000 ಕೊಟ್ಟಿದ್ದೇನೆ. ಎಲ್ಲಿ ನಗು? ಮುಂದಿನ ವರ್ಷ ನಿನ್ನೂರಿಗೆ ಕರೆದುಕೊಂಡು ಹೋಗುವೆ. ಒಳ್ಳೆ ಸೇಠಾಣಿ ತರಹ ಕಾಣಬೇಕು. ಚಿನ್ನವಾದರೇನು, ಬೆಳ್ಳಿಯದಾದರೇನು, ನೀನು ಕಟ್ಟುವ ಕರಿಮಣಿಗೆ ಬೆಲೆ ಇಲ್ಲ. ಕೂಗಿಕೊಂಡವಳು ಅವನ ತಂದ ಕರಿಮಣಿಯನ್ನು ಮೂಲೆಗೆ ಎಸೆದಳು. ಏನು ಗಂಡ ಬೇಡವಾ ನಿಂಗೆ ಎಂದು ಅವಳ ಮುಖಕ್ಕೆ 2 ಬಿಗಿದ. ಕೆನ್ನೆ ಹರಿದು ರಕ್ತ ಬಂದರೂ ನೋವಾಗಲಿಲ್ಲ. ಮನದಲ್ಲಿ ಅಡಗಿ ಕುಳಿತ ನೋವು ಇನ್ನೂ ಜಾಸ್ತಿ ಇತ್ತು. ಗೇಟಿನ ಹೊರಗೆ ಮಕ್ಕಳು ಕ್ರಿಕೆಟ್ ಆಡ್ತಿದ್ದರು. ದೊಡ್ಡವರಾಗಿದ್ದಾರೆ ಎನಿಸಿತು. ಜೋರಾಗಿ ಕೇಳಿದಳು, ಕೈಸೆ ಹೋ, ಹೇಗಿದ್ದೀರಿ? ಮಕ್ಕಳು ಇವರನ್ನು ನೋಡಿ ನಕ್ಕು, ಬಾಡೇಕಿ ದೀದಿ, ಬಾಡಿಗೆಯ ಅಕ್ಕ ಎಂದವು. ಗಂಡ ಹೊಡೆದದ್ದಕ್ಕಿಂತ ಜೋರಾಗಿ ನೋವಾಯಿತು. ಮತ್ತೊಂದು ಬಾಡಿಗೆ ಬಂತು. ಬ್ಯಾಗನ್ನು ಹಿಡಿದುಕೊಂಡು ಹೊರಟಳು. ಹೀಗೆ 4-6 ತಿಂಗಳಿಗೊಮ್ಮೆ ಬಾಡಿಗೆ ಮನೆ, ಬಾಡಿಗೆ ಹಿಡಿದವರು ಬದಲಾದರು. ಪ್ರತಿ ಸಲ ಕೋರ್ಟಿನ ಕೇಸು ಇನ್ನೇನು ಮುಗಿಯಲಿದೆ,
ಕಡೆಗೆ ಈ ಮನೆಗೆ ನೀನೇ ರಾಣಿ ಎನ್ನುತ್ತಿದ್ದ. ಅವಳು ಬದಲಾಗುತ್ತಾ ಬಂದಳು. ಮಾತು ಕಮ್ಮಿಯಾಗಿ ಸ್ಥಿತಪ್ರಜ್ಞತೆಯನ್ನು ರೂಢಿಸಿಕೊಂಡಳು. ಬಾಡಿಗೆ ಕೊಟ್ಟ ವಸ್ತುಗಳು ಬಾಳಿಕೆ ಬರುವುದು ಕಮ್ಮಿ. ಅವಳು ಅಕಾಲವಾಗಿ ನಜ್ಜುಗುಜ್ಜಾದಳು. ಮಹೇಶನು ಬಾಡಿಗೆ ಮೇಲೆ ಮತ್ಯಾರನ್ನು ಇಟ್ಟುಕೊಂಡಿದ್ದಾನೆ ಎಂದು ತಿಳಿಯಿತು. ಇತ್ತೀಚಿನ ದಿನಗಳಲ್ಲಿ ಮಹೇಶನ ತಂದೆ ಕಾಣಿಸಲಿಲ್ಲ. ತಾಯಿ ತನ್ನಷ್ಟಕ್ಕೆ ಮಾತಾಡಿಕೊಳ್ಳುವುದು ಜಾಸ್ತಿಯಾಗಿತ್ತು. ಉಪ್ಪರಿಗೆಯ ಮೇಲೆ ಹೋಗಲು ಧೈರ್ಯ ಸಾಕಾಗದಿದ್ದರೂ ಕೆಳಗಡೆಯಿಂದಲೇ ಹಣಕಿದಾಗ ಹಿಂದೆ ಕೇಳಿದ್ದ ಹೆಣ್ಣಿನ ಸ್ವರ ಕೇಳಿಸಲಿಲ್ಲ. ಎಲ್ಲವೂ ವಿಚಿತ್ರವಾಗಿ ಕಂಡರೂ ಯಾರನ್ನ ಕೇಳೋದು? ಲಕ್ಕಿ ಈ ಸಲ ಗಂಡನ ಮನೆಗೆ ಬಂದು 3 ತಿಂಗಳಾಯಿತು. ಮಹೇಶ ಆಗಾಗ ಅವಳನ್ನು ಅಲ್ಲಿ ಇಲ್ಲಿ ಕೂರಿಸಿ ಫೋಟೋ ತೆಗೆಯುತ್ತಿದ್ದ. ಅವನ ಸಿಡಿಮಿಡಿ ಜಾಸ್ತಿಯಾಯಿತು. ಏನಾಗಿದೆ ನಿಂಗೆ? ಯಾವ ಕಾಯಿಲೆ ಅಂಟುಕೊಂಡಿದೆ? ಪರಕೆ ಕಡ್ಡಿಯ ಹಾಗಾಗಿದ್ದಿ? ಬಾಡಿಗೆ ಸಿಗುತ್ತಿಲ್ಲ, ಗುಜರಿಗೆ ಹಾಕಲು ಲಾಯಕ್. ಮಹೇಶನು ಅವಳನ್ನು ದೂರವೇ ಇಟ್ಟ. ಮಹೇಶನ ಅಣ್ಣನ ಹೆಂಡತಿ ಬಾಡಿಗೆಗೆ ಹೋದವಳು ಸತ್ತ ಸುದ್ದಿ ಬಂತು. ಶವ ಮನೆಗೆ ತರಬೇಕೇ ಬೇಡವೇ ಎನ್ನುವುದರ ಬಗ್ಗೆ ಚರ್ಚೆಯಾಗಿ ಕಡೆಗೆ ಅವಳನ್ನು ಮನೆಗೆ ತರದೆ ಸುಡುವುದೆಂದು 12ರ ತಿಥಿಯನ್ನು ಮನೆಯಲ್ಲೇ ಮಾಡುವುದೆಂದು ತೀರ್ಮಾನವಾಯಿತು. ಮುಸ್ಸಂಜೆಯ ಹೊತ್ತಿನಲ್ಲಿ ಯಾರೋ ಕಾರಿನಲ್ಲಿ ಬಂದರು. ಚೆನ್ನಾಗಿ ಸಿಂಗರಿಸಿಕೊಳ್ಳಬೇಕೆಂದು ಮಹೇಶ ಮೊದಲೇ ತಾಕೀತು ಮಾಡಿದ್ದ. ಇವಳು ಗೇಟಿನ ಒಳಗಿದ್ದರೆ ಬಂದವ ಹೊರಗಿನಿಂದಲೇ ನೋಡುತ್ತಿದ್ದ. ಬಂದವ ಹೋದ ನಂತರ ಮಹೇಶ ಬುಸುಗುಟ್ಟಿದ. 25,000 ಕೊಡಲು ರೆಡಿಯಿಲ್ಲ, ಅದು 6 ತಿಂಗಳಿಗೆ. ಇತ್ತೀಚೆಗೆ ಖರ್ಚು ಜಾಸ್ತಿಯಾಗಿದೆ, ಬಾಡಿಗೆ ಮಾತ್ರ ಕಮ್ಮಿ. ಮಹೇಶ, ಇದೆಲ್ಲ ಬೇಡ, ನಮ್ಮೂರಿಗೆ ಹೋಗೋಣ. ನಾನು ಮುಸುರೆ ತಿಕ್ಕಲು ಹೋಗ್ತೀನಿ. ಇಬ್ಬರು ದುಡಿದರೆ ಸಂಸಾರಕ್ಕೆ ಸಾಕಾಗುತ್ತಲ್ವಾ? ನಮ್ಮದು ರಾಜಮನೆತನ, ಬಿಸ್ನೆಸ್ ಮಾಡಬಹುದೇ ಹೊರತು ಕೆಲಸವಲ್ಲ. ಅದಕ್ಕೆ ನೀನಿನ್ನೂ ರಾಣಿಯ ಹಾಗಿರು ಎಂದಿದ್ದು. ಗಂಡನ ಮನೆಗೆ ಬಂದು 4 ತಿಂಗಳಾದ ಮೇಲೆ ವ್ಯವಹಾರ ಕುದುರಿತು. ಭಾಡ ಮಿಲ್ಗಯ್ಯ, ಅಲ್ಲಿ ಏನು ಬೇಕೋ ಎಲ್ಲ ತರಿಸಿ ತಿನ್ನು, ಮಜಾ ಮಾಡು, ಸುಧಾರಿಸಿಕೊ. ಇನ್ನು ಹೀಗೆಯೇ ಇದ್ದರೆ ಎಲ್ಲಾದರೂ ಬಿಟ್ಟು ಬರ್ತೀನಿ ಎಂದು ಹರಸಿ ಕಳುಹಿಸಿದ. ಸಚೀಂದ್ರ ಅವಳ ಮಾಲೀಕ. ಪ್ಯಾಂಟು ಶರ್ಟನ್ನು ಅವನು ಹಾಕಿಕೊಂಡಿದ್ದಾನೋ ಇಲ್ಲ ಪ್ಯಾಂಟು ಶರ್ಟೇ ಅವನನ್ನು ಹಾಕಿಕೊಂಡಿದೆಯೋ ಎನ್ನುವಷ್ಟು ತೆಳ್ಳಗಿದ್ದ. ವಿಪರೀತ ಕೆಮ್ಮಿ ಹಂಡೆಗಟ್ಟಲೆ ಕಫ ಉಗಿಯುತ್ತಿದ್ದ. ಅವನಿಗೆ ಉಗುಳು ಬಂದಾಗಲೆಲ್ಲ ಅವಳು ಪಾತ್ರೆ ಹಿಡಿಯಬೇಕು. ಈ ಚಂದಕ್ಕೆ ಬಗಲಲ್ಲೊಂದು ಹೆಣ್ಣು ಬೇಕಿತ್ತಂತೆ ಅವನಿಗೆ. ಮುಂದೇನು ಎನ್ನುವ ಪ್ರಶ್ನೆ ಯಾವತ್ತೂ ಅವಳ ಮುಂದಿರಲಿಲ್ಲ. ಆದರೆ ದೊಡ್ಡ ಆಪತ್ತೊಂದು ತನಗಾಗಿ ಕಾಯುತ್ತಿದೆ ಎಂದು ಮಾತ್ರ ಇತ್ತೀಚೆಗೆ ಎನಿಸುತ್ತಿತ್ತು ಅವಳಿಗೆ. ಯಾವ ಊರು? ಎಲ್ಲಿಗೆ ಹೋಗಬೇಕು? ಕಿಟಕಿಯ ಹೊರಗೆ ಶೂನ್ಯವನ್ನೇ ದಿಟ್ಟಿಸುತ್ತಿದ್ದವಳನ್ನು ಅವಳೆಡೆಗೆ ಬಂದ ಪ್ರಶ್ನೆಯೊಂದು ಬಡಿದೆಬ್ಬಿಸಿತು. ಸೀರೆಯುಟ್ಟ ಹೆಂಗಸೊಬ್ಬಳು ಅವಳ ಮುಂದಿದ್ದಳು. ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿರಬೇಕು. ಹಣೆಯ ಮೇಲೆ ಧಾರಾಳ ಕುಂಕುಮವಿತ್ತು. ಹೆಂಗಸು ಕೇಳಿದ ಪ್ರಶ್ನೆ ಕನ್ನಡದಲ್ಲಿತ್ತು. ಬಹಳ ದಿನಗಳ ಮೇಲೆ ಕನ್ನಡ ಕೇಳಿದರೂ ಕೂಡಲೇ ಅರ್ಥವಾಯಿತು ಅವಳಿಗೆ. ಅದು ಸರಿ, ತಾನೆಲ್ಲಿಗೆ ಹೋಗಬೇಕು? ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಹತ್ತಿದ್ದು ಹೌದು. ಆದರೆ ಇದರಲ್ಲಿ ಕುಳಿತರೆ ತನ್ನ ಊರು ತಲುಪುವುದೂ ಹೌದು. ಊರು ತಲುಪಿದರಾಯಿತೇ? ಊರಿನಲ್ಲಿ ಮಾಡುವುದೇನು? ಅಲ್ಲಿ ಎದುರಾಗುವ ಪ್ರಶ್ನೆಗಳಿಗೂ ಉತ್ತರವಿಲ್ಲ. ಮನಸ್ಸಿನ ತಾಕಲಾಟದಲ್ಲಿ ಇವಳು ಕಳೆದು ಹೋಗಿರುವಾಗ ಇವಳ ಮೌನ ನೋಡಿ ಪ್ರಶ್ನೆ ಕೇಳಿದವರು ಸುಮ್ಮನಾದರು. ಅವಳನ್ನು ಬಾಡಿಗೆ ಹಿಡಿದ ಸಚೀಂದ್ರನ ಕಣ್ಣು ತಪ್ಪಿಸಲು ಕಷ್ಟವಾಗಲಿಲ್ಲ. ಕೆಮ್ಮಿ ಸುಸ್ತಾಗಿ ಹಾಸಿಗೆಯಲ್ಲಿ ಸತ್ತಂತೆ ಬಿದ್ದವನ ಪರ್ಸ್ ತೆಗೆದುಕೊಂಡು ರೈಲ್ವೆ ಸ್ಟೇಷನ್ನಿಗೆ ಬಂದಾಗ ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಕಾಣಿಸಿತು. ರೈಲು ಹತ್ತಿ ಗುಜರಾತ್ ಯಾತ್ರೆಗೆ ಇತಿಶ್ರೀ ಹಾಡಲು ಹೊರಟಳು. ರೈಲಿನಲ್ಲಿ ಕುಳಿತವಳಿಗೆ ಯಾರೂ ಇಲ್ಲದ ತನಗೆ ತನ್ನೂರೂ ಒಂದೇ, ಗುಜರಾತೂ ಒಂದೇ. ಜೀವಿಸಬೇಕೆಂದರೆ ಬಾಡಿಗೆಗೆ ಹೋಗಬೇಕು. ತನಗಿನ್ನು ತಿಂಗಳ ಬಾಡಿಗೆ ಕಷ್ಟ, ದಿನದ ಬಾಡಿಗೆ ಸಿಗಬಹುದು, ಇಲ್ಲ ಕೂಲಿ ಮಾಡಬೇಕು. ಇದಕ್ಕೆಲ್ಲ ಯಾವ ಊರಾದರೇನೇ ಗುಜರಾತಿನಲ್ಲೇ ಇರ್ಬೋದಿತ್ತು. ಗುರುತಿಸುವವರೇ ಇರಲಿಲ್ಲ. ಹಾಗೆಂದುಕೊಂಡವಳು ರೈಲಿನಿಂದ ಇಳಿಯಲು ಹೋದಳು. ಅಷ್ಟರಲ್ಲಿ ರೈಲಿನ ಸ್ಪೀಡು ಜಾಸ್ತಿ ಆಯಿತು. ಯಾರೋ ಅವಳನ್ನು ಒಳಗೆ ತಳ್ಳಿದರು. ಅವಳು ಮತ್ತು ರೈಲು ಅವಳೂರಿನತ್ತ ಹೊರಟರು. ಇದಾಗಿತ್ತು ಗೀತಾ ಕುಂದಾಪುರರವರು ಬರೆದ ಕಥೆ ಭಾಡೇಕಿ ದೀದಿ.